ಶಾರದಾ ಮಾತೆಯ ಅನುದಾನವನ್ನು ಹೇಳಿರುವಂತಹ ಸಚ್ಚಿಂತನೆಯೊಂದಿಗೆ ಸಂಪ್ರಾರ್ಥನೆಯೊಂದಿಗೆ ಶಾರದಾ ಮಾತೆಯ ಮೂರ್ತಿಯ ಅನಾವರಣವನ್ನು ಬೆಳಗುತ್ತಿರುವ ದೀಪದಲ್ಲಿ ಭಗವಂತನ ರೂಪವನ್ನು ಕಾಣುತ್ತಾ ವಿದ್ಯಾಸುಧೆ ನಿರ್ವಿಘ್ನವಾಗಿ. ಬಯೋಡಾಟ ನೋಡಿದ್ದೀರಿ. ಇದು ವೀರಪ್ಪ ಮೊಯ್ಲಿ ಅವರಿಗೆ ಏನು ಬೇಕಾಗಿಲ್ಲ. ಯಾರಿಗೆ ಬೇಕು ಅಂದರೆ ನಮ್ಮಲ್ಲಿ ಕಲಿಯುವಂಥ ಮಕ್ಕಳಿಗೆ ಬೇಕು. ಒಂದು ದಿನ ನಾನು ಆ ವ್ಯಕ್ತಿತ್ವವನ್ನು ನೋಡಿ ಆ ಎತ್ತರಕ್ಕೆ ನಾನು ಏರಬಲ್ಲೆನೆ ಅನ್ನೋದನ್ನು ಅವರು ಆಲೋಚನೆ ಮಾಡುವಂಥ ಸಂದರ್ಭ. ಈ ಏಜಿನಲ್ಲಿ ಅವರಿಗೆ ನಮ್ಮ ಹೊಗಳಿಕೆಯನ್ನು ಅಗತ್ಯ ಇಲ್ಲ. ಅವರು ಆ ಎತ್ತರಕ್ಕೆ ಹೋಗಿ ಆಗಿದೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಶಿಕ್ಷಣವನ್ನು ಪ್ರೀತಿಸ್ತಾರೆ. ಅವರು ಮಾಡಿದಂಥ ಸಾಧನೆಗಳು ಒಂದೆರಡಲ್ಲ. ನಾವೆಲ್ಲ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಅವರ ಸಿದ್ಧಾಂತದಲ್ಲಿ ಬೆಳೆದವರು, ಹಿಂದುತ್ವ RSS ಬೆಳೆದವರು. ಆದರೆ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ನನ್ನು ತಾಯಿ ಅಂತ ಸ್ವೀಕಾರ ಮಾಡಿದವರು. ನಾವೆಲ್ಲ ಗಮನಿಸಬೇಕು. ಏನನ್ನು ಗಮನಿಸಬೇಕು ಅಂತ ಹೇಳಿದರೆ, ವೀರಪ್ಪ ಮೊಯ್ಲಿ ಅವರ ಯಾವಾಗಲೂ ಒತ್ತಾಯ ಇತ್ತು ವಿನಯ್ ಹೆಗ್ಡೆ ಅವರಿಗೆ ಸಂಸ್ಥೆ ಮಾಡಿ ಅಂತೇಳಿ. ವಿನಯ್ ಹೆಗ್ಡೆ ಯಾವತ್ತೂ ವೀರಪ್ಪ ಮೊಯ್ಲಿ ಅವರನ್ನು ಬಹಳ ಎತ್ತರದಲ್ಲಿ ಗುರುತಿಸ್ತಿದ್ರು. ವೀರಪ್ಪ ಮೊಯ್ಲಿ ಅವರೇನು ಸಾಮಾನ್ಯ ಅಲ್ಲ. NR ಶೆಟ್ಟಿ ನನ್ನ ಬದುಕಿಗೂ ಒಂದು ಬಾಳು ಕೊಟ್ಟವರು. ಡಾಕ್ಟರ್ NR ಶೆಟ್ಟಿ ಅವರು KREC ಸುರತ್ಕಲ್ನ ಪ್ರಿನ್ಸಿಪಲ್ ಆಗಿದ್ದರು. ಬಹಳ ಅದೊಂದು ವಿಸ್ಮಯ. ಇಂಥ ಒಂದು ದೊಡ್ಡ ವಿಸ್ಮಯದ ಒಂದು ಈ ಸಂಸ್ಥೆಗಳನ್ನು ಕಟ್ಟಿದಂಥವರು ನಮ್ಮ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು. ಇಂಥ ವಿಸ್ಮಯದ ಸಂಸ್ಥೆಯನ್ನು ಕಟ್ಟಿದವರು ಡಾಕ್ಟರ್ ಮೋಹನಾಳು ಅವರು. ಇಂಥ ಒಂದು ವಿಸ್ಮಯವನ್ನೇ ನಿರ್ಮಾಣ ಮಾಡಿದಂಥವರು ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಅವರು ಮತ್ತು ಅದರ ಒಂದು ಉತ್ತರದಾಯಿತ್ವವನ್ನು ವಹಿಸಿದಂಥ ಅವರು ನಮ್ಮ ವಿಶಾಲ್ ಹೆಗ್ಡೆಯವರು. ಇಂಥವರ ಮಧ್ಯೆ ನನಗೆ ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಮ್ಮ ಸುನಿಲ್ ಕುಮಾರ್ ಅವರು ಕೂಡ ಇವತ್ತು ಒಳ್ಳೆಯ ಹೆಸರು ಮಾಡಿದ್ದಾರೆ. ಇದಕ್ಕೆಲ್ಲ ಒಂದು ರೀತಿಯ ಒಂದು ದರ್ಶನ ಬೇಕು, ವಿಷನ್ ಬೇಕು. ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ದೊಡ್ಡ ದೂರದರ್ಶಿತ್ವದ ಒಂದು ಆದರ್ಶ ಬದುಕು ಬೇಕು. ನನ್ನ ಕನಸು ಕೂಡ ಇದು. ಯಾಕೆಂದರೆ ನಾನು ಕೂಡ ಈ ಕಾರ್ಕಳ ಕ್ಷೇತ್ರದಿಂದ ಹೋಗಿ ಅನೇಕ ಇಲಾಖೆಯನ್ನು ಕರ್ನಾಟಕದಲ್ಲಿ ಅನೇಕ ಒಂದು 7 ಇಲಾಖೆಗಳನ್ನು ಅದು ಶಿಕ್ಷಣದಲ್ಲಿ ಇರಬಹುದು, ಈ ದೇಶದಲ್ಲಿ ನಿರ್ವಹಿಸತಕ್ಕಂಥ ಆಸ್ಪತ್ರೆ ಮುಖಾಂತರ ಇರಬಹುದು, ಅದು ಮುದ್ರಣಾಲಯವನ್ನ ಪ್ರಥಮವಾಗಿ ನಮ್ಮ ಜಿಲ್ಲೆ ಕೊಟ್ಟಂತ ಕೊಡುಗೆ ಇರಬಹುದು, ಪತ್ರಿಕೆಗಳ ಮುಖಾಂತರ ಇರಬಹುದು, ಕೈಗಾರಿಕಾ ರಂಗದಲ್ಲಿ ಇರಬಹುದು, ನಮ್ಮ ಅವಿಭಾಜ್ಯ ಜಿಲ್ಲೆಗೆ ಒಂದು ಚಾಲನೆ ಕೊಟ್ಟಂತ ಒಂದು ಸಂಸ್ಥೆ CSI. ಇವತ್ತು ಸಾಕಷ್ಟು ಮುಂದಾಲೋಚನೆಯಿಂದ ಚಾಲನೆ ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿದೆ ಇವತ್ತು ಅಪಘಾತ ಕ್ಷಣ ಕೂಡ 3 ಗಂಟೆ ಎಷ್ಟೋ ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ರಸ್ತೆ ಕೂಡ ವಿಪರೀತವಾದಂತಹ ಅಪಘಾತಗಳು. ಎಲ್ಲಿಂದ ನಾನು ಪ್ರಾರಂಭ ಮಾಡಬೇಕು, ಎಷ್ಟೋ ಜನ ಕಿಲೋಮೀಟರ್ ಸ್ಟಾರ್ಟ್ ಮಾಡಬೇಕು. ಇಂಥ ಸಮಯದಲ್ಲಿ ನೇರವಾಗಿ ನಾವು ಸಂದರ್ಭ A+B² ಕೆಲವು ಸಲ ಸ್ಟಾರ್ಟ್ ಮಾಡಬೇಕು. ಇವತ್ತು ವಾಹನ 3 ಗಂಟೆ ಕೂಡ ನನ್ನ ಆಸ್ಪತ್ರೆ ಸೇರುವಂತಹ ಅಂತ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಏನು ಬೇಕು ಬಹಳ ಪ್ರಾಮುಖ್ಯ. ಇವತ್ತು ನಮ್ಮ ಅಪಘಾತ ಆದಂತ ಸಮಯದಲ್ಲಿ 10-15 ನಿಮಿಷ ಅವರ ಈ ಒಂದು ಆಸ್ಪತ್ರೆ ಎಲ್ಲ ರೀತಿಯ ಅದಕ್ಕೆ ಬೇಕಾಗುವಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅಳವಡಿಸುವಂತ ಕೆಲಸ ಈ ದೃಷ್ಟಿಯಲ್ಲಿ ಶಿಕ್ಷಕರು ಹೋಗಿ ದೇವರ ಕೆಲಸ. ಅವರು ಎಷ್ಟು ವಿದ್ಯಾಸಂಸ್ಥೆ ನಾರಾಯಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾನು ಜೈನ ಕಾಶಿಯಲ್ಲಿ ಜೈನರಲ್ಲಿ ಒಂದು ಬಹಳ ದೊಡ್ಡ ಸಿದ್ಧಾಂತ ಕೆಲಸಕಾರ ಮಾಡಿದ ಮತ್ಸರ ಮಾಡೋದು ಬೇಡ, ಅವರಿಗೆ ಹಿಂಸೆ ಮಾಡೋದು ಬೇಡ, ಅದನ್ನು ಆಲೋಚನೆ ಮಾಡಿದ್ರು ಕೂಡ ಅದು ಪಾಪ ಅಂತೇಳಿ ಉಂಟು.
ಆದ್ದರಿಂದ ನಾವೆಂದೂ ಇನ್ನೊಬ್ಬರ ಬಗ್ಗೆ ನಾವು ಆಲೋಚನೆ ಮಾಡೋಲ್ಲ. ಅದರಲ್ಲೂ ನನಗೆ ಸುಧಾಕರ್ ಶೆಟ್ಟರು ಅಂತ ಹೇಳಿದ್ರೆ ಅದು ಅವರ ಅನ್ಯೋನ್ಯವಾದ ಸಂಬಂಧ. ಅದು ನಮಗೆ ಗೊತ್ತದು ಏನು ಸಂಬಂಧ, ಅದು ಎಷ್ಟು ಪ್ರೀತಿ ನಮ್ಮಲ್ಲಿ ಇಬ್ಬರಲ್ಲೂ ಇದೆ, ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇವತ್ತು ನಾವು CSR ಅಂತ ಹೇಳ್ತೇವೆ. ಯಾರು ಮಾಡಿದ್ದು ಅಂತ ಹೇಳಿದ್ರೆ ವೀರಪ್ಪ ಮೊಯ್ಲಿ ಅವರು. ಇವತ್ತು CET ಮೂಲಕ ನಾವಿರ್ಬೋದು, ಡಾಕ್ಟರ್ ವಿಶಾಲ ಹೆಗ್ಡೆ ಅವರು ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೇಖಕರಾಗಿ ಅಪಾರ ಕೊಡುಗೆಯನ್ನು ನೀಡಿರುವವರಿವರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ರಾಮಾಯಣ ಮಹಾನ್ವೇಷಣಂ ಹಾಗೂ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಎಂಬ ಮಹಾಕಾವ್ಯಗಳನ್ನು ರಚಿಸಿದವರು. ಅಲ್ ಅಮೀನ್ ಸದ್ಭಾವನಾ ಪ್ರಶಸ್ತಿ, ದೇವರಾಜ ಅರಸ ಪ್ರಶಸ್ತಿ, ಆರ್ಯಭಟ ಪುರಸ್ಕಾರ, ಗೊರೂರು ಪ್ರತಿಷ್ಠಾನದ ಸಮಗ್ರ ಸಾಹಿತ್ಯ ಪುರಸ್ಕಾರ, ಸರಸ್ವತಿ ಸನ್ಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವ ಸಾಹಿತಿಯೂ ಹೌದು. ಅನುಭವಿ ಆಡಳಿತಗಾರ, ಶ್ರೇಷ್ಠ ಸಾಹಿತಿ, ಹಿಂದುಳಿದ ವರ್ಗಗಳ ಪ್ರಬಲ ನಾಯಕರಾದ ಹಿರಿಯರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಅಜಗಾರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್, ಜ್ಞಾನಸದಾ ಪರಿವಾರ ಹಾಗೂ ನೆರೆದಿರುವ ಸಮಸ್ತರ ಪರವಾಗಿ ಈ ಆದರದ ಗೌರವವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ.